ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಶೂಸ್ ವ್ಲಾಗ್ ಕನ್ನಡ. ಯಾರ್ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತು ಫೇಶಿಯಲ್ ಮಾಡೋ ಒಂದು ಮೆಥಡನ್ನು ಮತ್ತೆ ನಾನು ಇನ್ನೊಂದು ಸಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಂದಿದ್ದೀನಿ. ನನ್ನ ಸ್ಟೂಡೆಂಟ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್. ಬ್ಯಾಂಡ್ ಹಾಕೋಬೇಕು. ಬಿಕಾಸ್ ಬ್ಯಾಂಡ್ ಹಾಕೊಳ್ಳೋದೇನಕ್ಕೆ ನಮಗೆ ಹೇರ್ಸ್ ಡಿಸ್ಟರ್ಬ್ ಮಾಡದೇ ಇರಲಿ. ಫಸ್ಟ್ ಹೀಗೆ ವೈಪ್ ಮಾಡ್ಕೋಬೇಕು. ಸೇಮ್ ನಾನು ಬರ್ಸ್ಬೇಕಾದ್ರೆ ಇಷ್ಟ್ರಿ ನಾನು ಹೆಂಗೆ ಹೇಳಿದ್ದೀನೋ ಸೇಮ್ ಅದೇ ಪ್ರೊಸೀಜರೇ. ನೀವೊಂದ್ಸತಿ ಅದನ್ನು ನೆನಪು ಮಾಡ್ಕೊಳ್ಳಿ, ಇಲ್ಲ ಮಾಡ್ಕೊಳ್ಳಿ. ಅಪ್ವರ್ಡಲ್ಲೇ ವೈಪ್ ಮಾಡಬೇಕು. ಇದೆಲ್ಲ ಫುಲ್ ಕ್ಲೀನ್ ಮಾಡಬೇಕು. ಕ್ಲಿನ್ಸಿಂಗ್ 5 to 10 minutes. ಕ್ರೀಮು 20 minutes. ಈ 4 ಬೆರಡಲ್ಲೇ ಮಸಾಜ್ ಕೊಡಬೇಕು. ಫಸ್ಟಿಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳೋಣ ಕ್ರೀಮ್ನ. ನೋಡಿ, ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, step 5, upper lip 6, 7, 8. ಈ ಹ್ಯಾಂಡ್ಸ್ ನೋಡಿ ಇಲ್ಲಿ ಲಾಕ್ ಆಗಿದೆ. 8, 9, 4 ಸ್ವಲ್ಪ ಪ್ರೆಷರ್ ಜಾಸ್ತಿ ಕೊಡಬೇಕು. ಹಾಗೆ ರೋಲ್, ಇಲ್ಲಿ ಪ್ರೆಷರ್ ಪಾಯಿಂಟ್ ಇಲ್ಲಿ ರೋಲ್ ಮಾಡ್ತಾ ಮಾಡ್ತಾ ಈ ಫಿಂಗರ್ಸು ಇಲ್ಲಿ ಲಾಕ್ ಆಗಿದೆ. ಇಲ್ಲಿ ಪ್ರೆಷರ್ ಪಾಯಿಂಟ್ ಕೊಡಬೇಕು. ಈ ಪ್ರೆಷರ್ ಪಾಯಿಂಟ್ ಕೊಟ್ಟಾಗ ನಿಮ್ಮ ಫೀಲ್ ಹೇಗೆ ಅನ್ಸುತ್ತೆ? ಆರಾಮ್ ಅನ್ಸುತ್ತಾ ನಿಮಗೆ? ಆ್ಯಕ್ಚುಲಿ ಹೆಡ್ಡೇಕ್ ಇತ್ತು. ಇದು ಕೊಡಬೇಕಾದ್ರೆ ನಿಮ್ಮ ಫೀಲ್ ಇಲ್ಲಿ ಪಾಯಿಂಟ್ ಕೊಡ್ತೀವಲ್ಲ, ನಿಮಗೆ ಆರಾಮ್ ಅನಿಸ್ತಿದೆ ಅಲ್ವಾ? ಸೊ ಈ ಆರಾಮ್ ಅನಿಸೋ ಫೀಲಿಗೆ ನಾವಿಲ್ಲಿ ಪ್ರೆಷರ್ ಪಾಯಿಂಟ್ ಇದು ಫಸ್ಟ್ ಪ್ರೆಷರ್ ಪಾಯಿಂಟು. ಅದಾದಮೇಲೆ ಐಸ್ ಡೌನ್ ಮತ್ತು ಅಪ್ವರ್ಡಲ್ಲಿ, ಡೌನ್ ಫೇಸಲ್ಲಿ ಒಂದ್ಸಲ ಮತ್ತು ಅಪ್ ಫೇಸಲ್ಲಿ ಒಂದ್ಸಲ, ಮತ್ತು ಈ ಫಿಂಗರ್ ಬೆರಳಲ್ಲಿ. ಬಿಕಾಸ್ ಇದರಲ್ಲಿ ಪ್ರೆಷರ್ ನಮಗೆ ಜಾಸ್ತಿ ಬೀಳಲ್ಲ. ಈ ಬೆರಳಲ್ಲಿ ಜಾಸ್ತಿ ಪ್ರೆಷರ್ ಬೀಳುತ್ತೆ, ಈ ಬೆರಳಲ್ಲೂ ಬೀಳುತ್ತೆ, ಇದರಲ್ಲೂ ಬೀಳುತ್ತೆ, ಇದರಲ್ಲೂ ಬೀಳುತ್ತೆ. ಬಟ್ ಈ ಫಿಂಗರಲ್ಲಿ ನಮಗೆ ಜಾಸ್ತಿ ಪ್ರೆಷರ್ ಬೀಳಲ್ಲ. ಹಾಗಾಗಿ ಹೈ ಬಾಲ್ನ ಇದರಲ್ಲಿ ರೌಂಡ್ ಅಪ್ ಮಾಡಬೇಕು.
ಅಟ್ಲೀಸ್ಟ್ 2% ಚೇಂಜ್ ಆಗಿದೆ ಬಿಕಾಸ್ ಅವರು ಫೇಸಲ್ಲಿರೋ ಡಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಇದರ ಸ್ಟ್ರಕ್ಚರೇ ಬೇರೆ, ಕ್ಲೆನ್ಸಿಂಗ್ ಸ್ಟ್ರಕ್ಚರೇ ಬೇರೆ. ಹೌದು. ಇದು ಅದು ಕಂಪ್ಲೀಟ್ ಕ್ರೀಮಿ ಸ್ಟ್ರಕ್ಚರ್ ಇದೆ, ಇದು ಕಂಪ್ಲೀಟ್ ರವೆ ಸ್ಟ್ರಕ್ಚರ್ ಇದೆ. ರಫ್ ಆಗಿ ಮಸಾಜ್ ಮಾಡಿಕೊಂಡು ನಡೆಯುತ್ತೆ, ಬಟ್ ಇದನ್ನ ಸಾಫ್ಟ್ ಮಸಾಜೇ ಮಾಡ್ಬೇಕು. ಇದು ಆಲ್ರೆಡಿ ಹಾರ್ಡ್ ಇದೆ, ಸೊ ಇದು ನಮ್ಗೆ ಸ್ಕಿನ್ಗೆ ಏನು ಮಾಡುತ್ತೆ, ಇವಾಗ ಆಲ್ರೆಡಿ ನಾವು ಫೇಸಲ್ಲಿರೋ ಡಸ್ಟ್ ಎಲ್ಲ ತೆಗೆದಿದ್ದೀವಿ. ನೆಕ್ಸ್ಟ್ ನಮ್ಮ ಸ್ಕ್ರಬ್ ಏನು ಮಾಡುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೀತಿ ಓಲ್ ಇರುತ್ತೆ. ಈ ಓಲಲ್ಲೇ ಈ ವೈಟ್ ಹೆಡ್ಸ್ ನೋಡ್ಕೊಳ್ಳಿ, ಹತ್ರ ಬನ್ನಿ ನೋಡಿ, ಕಾಣಿಸ್ತಿದ್ಯಾ? ಬ್ಲ್ಯಾಕ್ ಕಾಣಿಸ್ತಿದ್ಯಾ? ಬ್ಲ್ಯಾಕ್ ಹೆಡ್ಸು. ಸೊ ಇದನ್ನೆಲ್ಲ ರಿಮೂವ್ ಮಾಡಬೇಕು. ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ ಮೊಳಕೆ ವೈಟ್, ಇದನ್ನೆಲ್ಲ ತೆಗಿಬೇಕು. ಹೆಂಗೆ ತೆಗೆಯೋದು ಅಂತಂದರೆ ಟಿಶ್ಯೂನಿಂದ ನೋಸ್ನ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ಕ್ಲೈಂಟ್ ಕೇಳಿ ಬಾಯಲುಸ್ ರೆಡಿ ಅಂತ, ಬಾಯಲುಸ್ ರೆಡಿ ಹಿಂಗೆ ಲಾಕ್ ಮಾಡಿಕೊಂಡು ಪುಷ್ ಮಾಡಿ. ಸ್ವಲ್ಪ ಪೇಯ್ನ್ ಆಗುತ್ತೆ, ಹಾಂ ಸ್ವಲ್ಪ, ಆದಷ್ಟು ಸ್ಲೋನಲ್ಲೇ ತೆಗಿಬೇಕು ಇದನ್ನು. ನೋಡಿ ಬರ್ತಾ ಇದೆಯಾ? ಬರ್ತಾ ಇದೆ. ಇದು ವೈಟ್ ಆಯಿತು, ವೈಟ್ ಬ್ಲ್ಯಾಕ್ ಮಾಡಿ. ಹೀಗೆ. ಸೊ ಇದೇನು ಮಾಡುತ್ತೆ, ಆ ಹೋಲ್ಸ್ ಎಲ್ಲ ಕವರ್ ಮಾಡುತ್ತೆ. ಅವ್ರ ಫೇಸಲ್ಲಿ ಗ್ಲೋ ಚೇಂಜ್ ಆಗ್ತಿದ್ಯಾ? ನಿಮ್ಗೆ ಅನ್ನಿಸ್ತಿದ್ಯಾ? ಅನ್ನಿಸ್ತದೆ. ಹಿಂಗೆ ಅಪ್ಲೈ ಮಾಡ್ಕೋಬೇಕು. ಯಾವಾಗ